ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ ಮೇಲೆ ವಿಪರೀತ ಟ್ಯಾರಿಫ್ ಹೇರಿರೋ ಡೊನಾಲ್ಡ್ ಟ್ರಂಪ್ ಕಣ್ಣು ಈಗ ಭಾರತದ ಅಕ್ಕಿಯ ಮೇಲೆ ಕೂಡ ಬಿದ್ದಿದೆ. ಭಾರತ ಅಕ್ಕಿಯನ್ನು ಅಮೆರಿಕಾದಲ್ಲಿ ಡಂಪ್ ಮಾಡ್ತಾ ಇದೆ ಅಂತ ಆರೋಪಿಸಿರುವ ಟ್ರಂಪ್ ಅಕ್ಕಿ ಮೇಲೆ ಹೆಚ್ಚುವರಿ ಟ್ಯಾರಿಫ್ ಹೇರುವ ಅಥವಾ ಡಂಪಿಂಗ್ ಡ್ಯೂಟಿಯನ್ನು ಹೇರುವ ಇರಾದೆಯನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಭಾರತದ ಅಕ್ಕಿ ಅಮೆರಿಕಾದ ರೈತರ ವ್ಯಾಪಾರವನ್ನು ಕಿತ್ಕೋತಾ ಇದೆ ಅನ್ನೋ ಆರೋಪ ಕೂಡ ಅಲ್ಲಿ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಡೊನಾಲ್ಡ್ ಟ್ರಂಪ್ ಹೇಳ್ತಿರೋ ಹಾಗೆ ಭಾರತ ತನ್ನ ಅಕ್ಕಿಯನ್ನ ಅಮೆರಿಕಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಡಂಪ್ ಮಾಡ್ತಾ ಇದೆಯಾ? ಅಮೆರಿಕ ಈಗ ಭಾರತದ ಅಕ್ಕಿಯ ಮೇಲೆ ಕೂಡ ಟ್ಯಾರಿಫ್ ಅನ್ನು ಹೇರಿದ್ರೆ ಏನಾಗುತ್ತೆ? ಅಮೆರಿಕಾದ ಅಧ್ಯಕ್ಷರು ಇತ್ತೀಚೆಗೆ ಅಲ್ಲಿನ ಕೃಷಿ ಉತ್ಪನ್ನಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಇರೋದು ಯಾಕೆ ಮತ್ತು ಅಮೆರಿಕಾದ ಕೃಷಿ ಕ್ಷೇತ್ರ ಹೇಗಿದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಅಮೆರಿಕದ ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚು ಅಕ್ಕಿ ಆಮದಾಗ್ತಾ ಇರೋ ಬಗ್ಗೆ ಅಲ್ಲಿನ ರೈಸ್ ಮಿಲ್ಲರ್ಸ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷೆ ಮೆರಿಲ್ ಕೆನಡಿ ಅಧ್ಯಕ್ಷ ಟ್ರಂಪ್ ಅವರ ಗಮನವನ್ನು ಸೆಳೀತಾರೆ. ಯಾವ್ಯಾವ ದೇಶಗಳು ಹೆಚ್ಚು ಅಕ್ಕಿಯನ್ನು ಅಮೆರಿಕಾಗೆ ರಫ್ತು ಮಾಡ್ತಾ ಇವೆ ಅನ್ನೋದನ್ನ ಇನ್ನೊಮ್ಮೆ ಕೇಳಿ ತಿಳಿದುಕೊಂಡ ಟ್ರಂಪ್ ಅಲ್ಲೇ ಇದ್ದ ಅಮೆರಿಕಾದ ಟ್ರೆಷರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಅವರನ್ನ ಭಾರತಕ್ಕೆ ಹಾಗೆ ಡಂಪ್ ಮಾಡೋದಕ್ಕೆ ಯಾಕೆ ಬಿಟ್ಟಿದ್ದೀರಿ? ಅವರದಕ್ಕೆ ಟ್ಯಾರಿಫ್ ಕೊಡಬೇಕಲ್ವಾ? ಅಕ್ಕಿಯ ವಿಷಯದಲ್ಲಿ ಏನಾದರೂ ವಿನಾಯಿತಿಗಳನ್ನು ಕೊಡಲಾಗಿದೆಯೇ ಅಂತ ಕೇಳ್ತಾರೆ. ಅದಕ್ಕೆ ಉತ್ತರಿಸುವ ಬೆಸೆಂಟ್, ಅಂಥದ್ದೇನೂ ಇಲ್ಲ, ನಾವಿನ್ನೂ ಟ್ರೇಡ್ ಡೀಲ್ ಬಗ್ಗೆ ಮಾತುಕತೆಗಳನ್ನು ಮಾಡ್ತಾ ಇದ್ದೀವಿ ಅಂತ ವಿವರಿಸ್ತಾರೆ. ಅದರ ಚಿಕ್ಕ ವಿಡಿಯೋ ಒಂದಿಲ್ಲಿದೆ, ನೋಡ್ಬಿಡಿ. Do they have an exemption on rice? No, sir. We're still working on their trade deals. ಗೆಳೆಯರೆ, ಇಲ್ಲಿ ಅಮೆರಿಕಾದ ಅಕ್ಕಿ ಮಾರಾಟವನ್ನ ಭಾರತದ ಅಕ್ಕಿ ತಿಂದು ಹಾಕ್ತಾ ಇದೆಯಾ? ಭಾರತ ಅಕ್ಕಿಯನ್ನು ಅಮೆರಿಕಾಗೆ ರಫ್ತು ಮಾಡ್ತಾ ಇರೋದ್ರಿಂದ ಅಲ್ಲಿ ಸಮಸ್ಯೆ ಉಂಟಾಗುತ್ತಾ? ಭಾರತದ ಅಕ್ಕಿ ರಫ್ತನ್ನ ಅಮೆರಿಕಾದ ಅಧ್ಯಕ್ಷರು ಡಂಪಿಂಗ್ ಅಂತ ಯಾಕೆ ಕರೀತಾ ಇದ್ದಾರೆ? ಇಲ್ಲಿ ಭಾರತ ಅಮೆರಿಕಾಗೆ ದೊಡ್ಡ ಪ್ರಮಾಣದಲ್ಲಿ ಅಕ್ಕಿಯನ್ನೇನು ರಫ್ತು ಮಾಡ್ತಾ ಇಲ್ಲ. ಆದರೆ ಅಮೆರಿಕ ಥಾಯ್ಲ್ಯಾಂಡ್, ವಿಯೆಟ್ನಾಂ ಮತ್ತು ಚೈನಾಗಳಿಂದ ಆಮದು ಮಾಡಿಕೊಳ್ಳುವ ಅಕ್ಕಿಯ ಪ್ರಮಾಣ ಇದೆಯಲ್ಲ, ಅದಕ್ಕೆ ಹೋಲಿಸಿದರೆ ಭಾರತ ಅಮೆರಿಕಾಗೆ ಅವರೆಲ್ಲರಿಗಿಂತ ಹೆಚ್ಚು ಅಕ್ಕಿಯನ್ನು ರಫ್ತು ಮಾಡ್ತಾ ಇದೆ. ಹಾಗೆ ಭಾರತದ ಅಕ್ಕಿ ಅಮೆರಿಕಾದ ಮಾರುಕಟ್ಟೆಯಲ್ಲಿ ಅಮೆರಿಕಾದ ರೈತರು ಬೆಳೆಯುವ ಅಕ್ಕಿಗಿಂತ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಅಕ್ಕಿ ಮೇಲೆ ಅಮೆರಿಕ 50% ಟ್ಯಾರಿಫನ್ನು ಹೇರಿದ್ರೂ ಕೂಡ ಭಾರತದ ಅಕ್ಕಿ ಅಮೆರಿಕಾದ ರೈತ ಬೆಳೆಯುವ ಅಕ್ಕಿಗಿಂತ ಕಡಿಮೆ ಬೆಲೆಗೆ ಸಿಗುತ್ತೆ. ಹೀಗಾಗಿ ಅಲ್ಲಿ ಭಾರತದ ಅಕ್ಕಿಗೆ ಸ್ವಲ್ಪ ಮಟ್ಟಿನ ಡಿಮ್ಯಾಂಡ್ ಕೂಡ ಇದೆ. ಗೆಳೆಯರೆ, ಭಾರತ ಅಮೆರಿಕಾಗೆ 2024-25ರಲ್ಲಿ ಸುಮಾರು 3.35 ಲಕ್ಷ ಮೆಟ್ರಿಕ್ ಟನ್ನಷ್ಟು ಅಕ್ಕಿಯನ್ನು ರಫ್ತು ಮಾಡಿತು. ಇದರಲ್ಲಿ ಬಾಸುಮತಿ ಅಕ್ಕಿ 2.74 ಲಕ್ಷ ಮೆಟ್ರಿಕ್ ಟನ್ ಇತ್ತು. ಉಳಿದಂತೆ ಬಾಸುಮತಿ ಅಲ್ಲದ ಅಕ್ಕಿ 0.61 ಲಕ್ಷ ಮೆಟ್ರಿಕ್ ಟನ್ ಅಷ್ಟಿತ್ತು. ಇದರ ಒಟ್ಟು ಮೌಲ್ಯ $391 ಮಿಲಿಯನ್. ಇಲ್ಲಿ ಭಾರತದ ಒಟ್ಟು ಅಕ್ಕಿ ರಫ್ತಲ್ಲಿ ಅಮೆರಿಕಾಗೆ ನಾವು ಕಳುಹಿಸೋದು ಬರೀ 3% ಮಾತ್ರ. ಇನ್ನು 2025-26ರಲ್ಲಿ ಭಾರತದ ಒಟ್ಟು ಅಕ್ಕಿ ರಫ್ತು 22-25 ಮಿಲಿಯನ್ ಟನ್ಗಳಷ್ಟಾಗಬಹುದು ಅಂತ ಅಂದಾಜು ಮಾಡ್ತಾ ಇದ್ದಾರೆ. ಅದರಲ್ಲಿ ಕೂಡ ಅಮೆರಿಕಾಗೊಂದು 2.25-3 ಟನ್ನಷ್ಟು ಅಕ್ಕಿ ರಫ್ತಾಗತ್ತೆ. ಇನ್ನು ಅಮೆರಿಕಾದ ಅಕ್ಕಿಯ ಬೆಲೆಗೆ ಹೋಲಿಸಿದರೆ ಭಾರತ ಅಲ್ಲಿಗೆ ರಫ್ತು ಮಾಡೋ ಅಕ್ಕಿ ಬೆಲೆ ತುಂಬ ಕಡಿಮೆ. ಅಮೆರಿಕಾದಲ್ಲಿ ಲಾಂಗ್ ಗ್ರೈನ್ ಅಕ್ಕಿ ಒಂದು ಟನ್ಗೆ $585 ಆಗುತ್ತೆ. ಅದೇ ಭಾರತದ ಅಕ್ಕಿ ಅಲ್ಲಿ $360 ಆಗುತ್ತೆ. ಅಲ್ಲಿಗೆ ಅಮೆರಿಕಾದ ಅಕ್ಕಿಗಿಂತ ಭಾರತದ ಅಕ್ಕಿಯ ಬೆಲೆ 62% ಕಡಿಮೆ ಆಗುತ್ತೆ. ಇನ್ನು ಮೀಡಿಯಂ ಗ್ರೈನ್ ಅಕ್ಕಿ ಒಂದು ಟನ್ಗೆ $650 ಆದರೆ ಅದೇ ಅಕ್ಕಿ ಭಾರತದಿಂದ ಅಲ್ಲಿಗೆ ಹೋಗಿ ಮಾರಾಟ ಆಗುತ್ತಲ್ಲ, ಅದರ ಬೆಲೆ $340. ಹೀಗಾಗಿ ಭಾರತದ ಅಕ್ಕಿ ಅಮೆರಿಕಾದ ಮಾರುಕಟ್ಟೆಯನ್ನು ತಿಂದು ಹಾಕ್ತಾ ಇದೆ ಅನ್ನೋ ಥರ ಟ್ರಂಪ್ ಅಲ್ಲಿ ಫೀಲ್ ಆಗ್ತಾ ಇದ್ದಾರೆ. ಇನ್ನು ಅಮೆರಿಕಾದಲ್ಲಿ ಬೆಲೆ ಹೆಚ್ಚಾಗೋದಕ್ಕೆ ಕಾರಣ ಅಲ್ಲಿ ಲೇಬರ್, ನೀರು, ಭೂಮಿಯ ವೆಚ್ಚ ಇವೆಲ್ಲ ಹೆಚ್ಚಿರೋದು. ಇಷ್ಟಾದರೂ ಅಲ್ಲಿನ ಸರ್ಕಾರ ರೈತರಿಗೆ ಸಾಕಷ್ಟು ಸಬ್ಸಿಡಿಗಳನ್ನು ಕೊಡುತ್ತೆ. ಕೃಷಿ ಕ್ಷೇತ್ರವನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದೆ. ಆದರೂ ಅಲ್ಲಿ ಬೆಲೆ ನಿಯಂತ್ರಣ ಸಾಧ್ಯ ಆಗ್ತಾ ಇಲ್ಲ. ಇನ್ನು ನಾನಾ ಕಾರಣಗಳಿಂದ ಕೃಷಿ ನಷ್ಟದ ಉದ್ಯಮ ಅಂತ ಅಲ್ಲಿನ ರೈತರಿಗೂ ಅನ್ನಿಸೋದಕ್ಕೆ ಶುರುವಾಗಿದೆ. ಹೇಗೆ ಭಾರತದಲ್ಲಿ ರಸಗೊಬ್ಬರಗಳ ಬೆಲೆ ಹೆಚ್ಚಾಗ್ತಿದೆ ಅನ್ನೋ ಕಾರಣಕ್ಕೆ ರೈತರು ನಷ್ಟವನ್ನು ಅನುಭವಿಸ್ತಾ ಇದ್ದೀವಿ ಅಂತ ಹೇಳ್ತಾರೋ, ಭಾರತದಲ್ಲಿ ಲೇಬರ್ ಕಾಸ್ಟ್ ಹೆಚ್ಚಾಗ್ತಾ ಇದೆ ಅನ್ನೋ ಆರೋಪಗಳಿವೆಯೋ ಅದೇ ಥರದ ಎಲ್ಲ ಆರೋಪಗಳನ್ನು ಅಮೆರಿಕಾದ ಕೃಷಿಕರು ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿ ಕೃಷಿ ಉತ್ಪನ್ನಗಳ ಪ್ರಮಾಣ ಕೂಡ ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ. ಆದರೂ ಅಮೆರಿಕ ತನಗೆ ಬೇಕಾಗುವಷ್ಟು ಅಕ್ಕಿಯನ್ನು ತಾನು ಬೆಳ್ಕೊಳ್ಳುತ್ತೆ. ಜೊತೆಗೆ ಅಕ್ಕಿ, ಗೋಧಿ, ಸೋಯಾ, ಮೆಕ್ಕೆಜೋಳ ಮುಂತಾದವುಗಳನ್ನು ರಫ್ತು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಮಾಡುತ್ತೆ. ಈ ಮೆಕ್ಕೆಜೋಳವನ್ನೇ ಭಾರತ ಖರೀದಿ ಮಾಡಲಿ ಅಂತ ಅಮೆರಿಕ ಭಾರತದ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಒತ್ತಡವನ್ನು ಕೂಡ ಹೇರ್ತು. ಈ ಹಿಂದೆ ಚೈನಾ ಅಮೆರಿಕಾದ ಸೋಯಾ ಖರೀದಿ ಮಾಡ್ತಾ ಇತ್ತು. ಆದರೆ ಅಮೆರಿಕ ಮತ್ತು ಚೈನಾ ನಡುವೆ ಟ್ರೇಡ್ ವಾರ್ ಶುರುವಾದ ನಂತರ ಅವರು ಕೂಡ ಅಮೆರಿಕಾದಿಂದ ಖರೀದಿಯನ್ನು ಕಡಿಮೆ ಮಾಡಿ ಬ್ರೆಜಿಲ್ ಮತ್ತು ಅರ್ಜೆಂಟೀನಾದ ಖರೀದಿಯನ್ನು ಹೆಚ್ಚು ಮಾಡಿಕೊಂಡಿದ್ದಾರೆ. ಹೀಗಾಗಿ ಅಮೆರಿಕಾದ ರೈತರಲ್ಲಿ ಸಂಕಷ್ಟಕ್ಕೆ ಸಿಲುಕಿಕೊಳ್ತಾ ಇದ್ದಾರೆ. ಇನ್ನು ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ, ಈ ಹಿಂದಿನ ಸರ್ಕಾರಕ್ಕೆ ಹೋಲಿಕೆ ಮಾಡಿದರೆ ಟ್ರಂಪ್ ಸರ್ಕಾರ ಅಲ್ಲಿನ ರೈತರ ಬಗ್ಗೆ ವಿಪರೀತವಾದ ಆಸ್ಥೆಯನ್ನು ವಹಿಸ್ತಾ ಇದೆ.
ಸಬ್ಸಿಡಿಗಳನ್ನು ಹೆಚ್ಚು ಮಾಡಲಾಗಿದೆ. ಹಾಗೆ ಈಗ ಭತ್ತ ಬೆಳೆಯುವ ರೈತರನ್ನು ಕಾಪಾಡೋದಕ್ಕೆ ಭಾರತದ ಅಕ್ಕಿಯ ಮೇಲೆ ಟ್ಯಾರಿಫ್ ವಿಧಿಸೋದಕ್ಕೆ ಕೂಡ ಟ್ರಂಪ್ ಸರ್ಕಾರ ಹೋಗ್ತಾ ಇದೆ. ಯಾಕೆಂದರೆ ಅಮೆರಿಕಾದ ಭತ್ತದ ಕಣಜಗಳು ಅಂತ ಕರೆಸಿಕೊಳ್ಳಲ್ಪಡುವ ಪ್ರಾಂತ್ಯಗಳೇನಿವೆ ಅಲ್ಲೆಲ್ಲ ರಿಪಬ್ಲಿಕನ್ ಪಕ್ಷದ ಸದಸ್ಯರೇ ಆರಿಸಿ ಬಂದಿದ್ದಾರೆ ಅನ್ನೋದು. ಗೆಳೆಯರೆ, ಅಲ್ಲಿ ಅರ್ಕನ್ಸಾಸ್ ಅಂದರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದನ್ನ ಅಮೆರಿಕಾದ ರೈಸ್ ಬೌಲ್ ಅಂತ ಕರೀತಾರೆ. ಇದು ಅಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವ ಪ್ರದೇಶ. ಅಮೆರಿಕಾದ ಒಟ್ಟು ಅಕ್ಕಿಯ ಉತ್ಪಾದನೆ ಏನಿದೆ ಅದರಲ್ಲಿ 50%ಕ್ಕಿಂತಲೂ ಹೆಚ್ಚು ಈ ಒಂದು ಪ್ರದೇಶದಲ್ಲಿ ಬೆಳೀತಾರೆ. ಇದಲ್ಲದೆ ಕ್ಯಾಲಿಫೋರ್ನಿಯಾ, ಲೂಸಿಯಾನಾ, ಮಿಸಿಸಿಪಿ, ಮಿಸೌರಿ ಮತ್ತು ಟೆಕ್ಸಾಸ್ ರಾಜ್ಯಗಳು ಕೂಡ ಅತಿ ಹೆಚ್ಚು ಅಕ್ಕಿಯನ್ನು ಬೆಳೆಯುತ್ತವೆ. ಆದರೆ ಈ ವರ್ಷ ಅಂದರೆ 2025ರಲ್ಲಿ ಅಕ್ಕಿಯ ಉತ್ಪಾದನೆ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಕುಸಿತವನ್ನು ಕಾಣ್ತಾ ಇದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಅಮೆರಿಕ 40% ಅಕ್ಕಿ ಉತ್ಪಾದನೆಯಲ್ಲಿ ಈ ಬಾರಿ ಕೊರತೆಯನ್ನು ಅನುಭವಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ ಕೃಷಿ ಉತ್ಪಾದನಾ ಚಟುವಟಿಕೆಗಳು ಹೆಚ್ಚಿರುವ 100 ಜಿಲ್ಲೆಗಳಲ್ಲಿ ಸುಮಾರು 81 ಜಿಲ್ಲೆಗಳು ರಿಪಬ್ಲಿಕನ್ ಪಕ್ಷದ ಕೈಯಲ್ಲೇ ಇವೆ. ಅದರಲ್ಲೂ ಅರ್ಕಾನ್ಸಾಸ್, ಲೂಸಿಯಾನಾ, ಮಿಸಿಸಿಪಿ ಮತ್ತು ಟೆಕ್ಸಾಸ್ಗಳನ್ನು ಬಹುತೇಕ ರೆಡ್ ಸ್ಟೇಟ್ಸ್ ಅಂತಲೇ ಕರೀತಾರೆ. ಅಂದರೆ ಅಲ್ಲಿ ರಿಪಬ್ಲಿಕನ್ನರ ಬೆಂಬಲಿಗರೇ ಹೆಚ್ಚು. ಹೀಗಾಗಿ ರಿಪಬ್ಲಿಕನ್ ಪಕ್ಷ ಅಲ್ಲಿ ಆರಿಸಿ ಬಂದರೆ ಕೃಷಿ ಚಟುವಟಿಕೆಗಳಿಗೆ, ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಮತ್ತು ರಫ್ತಿಗೆ ಹೆಚ್ಚು ಮಹತ್ವ ಸಿಗ್ತಾ ಹೋಗುತ್ತೆ. ಈಗ ಟ್ರಂಪ್ ಆಡಳಿತಾವಧಿಯಲ್ಲಿ ಕೂಡ ಅದನ್ನೇ ಮಾಡಲಾಗ್ತಾ ಇದೆ. ಭಾರತದ ಮೇಲೆ ಕೂಡ ಟ್ರಂಪ್ ಒತ್ತಡ ಹೇರ್ತಾ ಇರುವುದು, ಅಮೆರಿಕದ ಕೃಷಿ ಉತ್ಪನ್ನಗಳು ಹಾಗೂ ಡೈರಿ ಪ್ರಾಡಕ್ಟ್ಗಳಿಗೆ ನಿಮ್ಮ ಮಾರುಕಟ್ಟೆಯನ್ನು ಮುಕ್ತವಾಗಿ ತೆರೆದು ಬಿಡಿ ಅಂತ ಹೇಳ್ತಾ ಇರುವುದು, ಇದೆಲ್ಲ ತಮ್ಮ ಪಕ್ಷದ ಸದಸ್ಯರು ಆರಿಸಿ ಬರುವ ಕ್ಷೇತ್ರಗಳಲ್ಲಿನ ಮತದಾರರ ಹಿತಾಸಕ್ತಿಗಳನ್ನು ಕಾಪಾಡೋದಕ್ಕೆ ಮತ್ತು ಅಮೆರಿಕದ ರೈತರ ಆದಾಯ ಮೂಲಗಳನ್ನು ಕಾಪಾಡಿಕೊಳ್ಳೋದಕ್ಕೆ. ಆದರೆ ಅಮೆರಿಕದ ಕೃಷಿ ಉತ್ಪನ್ನಗಳಿಗೆ ಸಂಪೂರ್ಣವಾಗಿ ಬಾಗಿಲು ತೆಗೆಯೋದಕ್ಕೆ ಭಾರತ ಒಪ್ಪಿಲ್ಲ. ಹಾಗೇನಾದರೂ ಮಾಡಿದರೆ ಭಾರತದ ಕೃಷಿ ಕ್ಷೇತ್ರ ನಷ್ಟಕ್ಕೀಡಾಗುತ್ತೆ, ಭಾರತದ ರೈತರು ಸಮಸ್ಯೆಗೀಡಾಗ್ತಾರೆ. ಹೀಗಾಗಿ ಭಾರತ ಅಮೆರಿಕದ ಕುಲಾಂತರ ತಳಿಗಳಿಗೆ ನಮ್ಮಲ್ಲಿ ಅವಕಾಶವನ್ನು ಕೊಡ್ತಾ ಇಲ್ಲ. ಇದು ಭಾರತದ ವಿಷಯದಲ್ಲಿ ಟ್ರಂಪ್ ಮುನಿಯೋ ಹಾಗೆ ಮಾಡಿದೆ ಮತ್ತು ಅದೇ ಮುನಿಸೆ ಭಾರತದ ಅಕ್ಕಿಯ ರಫ್ತಿನ ವಿಷಯದಲ್ಲಿ ಅವರು ಮತ್ತಷ್ಟು ಟ್ಯಾರಿಫ್ ಹೆಚ್ಚು ಮಾಡೋ ಸಾಧ್ಯತೆಗಳನ್ನು ತೋರಿಸ್ತಾ ಇದೆ. ಇನ್ನು ಈಗ ಅಮೆರಿಕ ಏನ್ ಮಾಡಬಹುದು? ಭಾರತದ ಅಕ್ಕಿಯ ಮೇಲೆ ಈಗಾಗಲೇ 50% ಟ್ಯಾರಿಫ್ ಇದೆ, ಅದನ್ನು ಇನ್ನಷ್ಟು ಹೆಚ್ಚು ಮಾಡಿ 75% ಏರಿಕೆಯನ್ನು ಮಾಡಬಹುದು. ಹಾಗೆ ಮಾಡೋದ್ರಿಂದ ಬಹುಶಃ ಅಮೆರಿಕದ ಅಕ್ಕಿಯ ಬೆಲೆ ಹಾಗೂ ಭಾರತ ರಫ್ತು ಮಾಡೋ ಅಕ್ಕಿಯ ಬೆಲೆ ಎರಡು ಒಂದೇ ಆಗೋ ಸಾಧ್ಯತೆ ಇರುತ್ತೆ. ಹಾಗಾದಾಗ ಗುಣಮಟ್ಟದಲ್ಲಿ ಅಮೆರಿಕದ ಅಕ್ಕಿ ಭಾರತಕ್ಕಿಂತ ಚೆನ್ನಾಗಿದೆ ಅಂತ ಅನ್ಸೋದ್ರಿಂದ ಅಲ್ಲಿನ ಗ್ರಾಹಕರು ಅಮೆರಿಕದ ಅಕ್ಕಿಯನ್ನು ಖರೀದಿ ಮಾಡಬಹುದು. ಭಾರತದ ಅಕ್ಕಿ ಅಲ್ಲಿ ತನ್ನ ಮಾರುಕಟ್ಟೆಯನ್ನು ಕಳ್ಕೊಳ್ಳಬಹುದು. ಅಥವಾ ಭಾರತದ ಅಕ್ಕಿಯ ಮೇಲೆ ಡಂಪಿಂಗ್ ಡ್ಯೂಟಿಯನ್ನ ಟ್ರಂಪ್ ಹೇರಬಹುದು. ಇದು ಕೂಡ ಅಮೆರಿಕದಲ್ಲಿ ಭಾರತದ ಅಕ್ಕಿಯ ಬೆಲೆ ಏರಿಕೆಗೆ ಕಾರಣ ಆಗುತ್ತೆ. ಇನ್ನು ಭಾರತ ಕಡಿಮೆ ಬೆಲೆಗೆ ಅಕ್ಕಿಯನ್ನು ರಫ್ತು ಮಾಡೋ ಮೂಲಕ ನಮ್ಮ ವ್ಯಾಪಾರವನ್ನು ಹಾಳು ಮಾಡೋದಕ್ಕೆ ಉದ್ದೇಶಪೂರ್ವಕವಾಗಿ ಪ್ರಯತ್ನಿಸ್ತಿದೆ ಅಂತ ಆರೋಪಿಸಿ ಭಾರತದ ಅಕ್ಕಿಯ ಮೇಲೆ ಸುಂಕವನ್ನು ಕೂಡ ಅಮೆರಿಕ ವಿಧಿಸಬಹುದು. ಇಲ್ಲಿ ಹೀಗೆ ಅಮೆರಿಕ ಏನೇ ಮಾಡಿದ್ರು ಭಾರತದ ಅಕ್ಕಿಯ ಬೆಲೆ ಅಮೆರಿಕಾದಲ್ಲಿ ಏರಿಕೆ ಆಗುತ್ತೆ ಮತ್ತು ಅಮೆರಿಕಾದಲ್ಲಿ ಆಹಾರದ ಬೆಲೆ ಹೆಚ್ಚಾಗೋದಕ್ಕೆ ಇದು ಕಾರಣ ಆಗುತ್ತೆ. ಹಾಗಂತ ಭಾರತದ ಮೇಲೆ ಇದರಿಂದ ದೊಡ್ಡ ಮಟ್ಟದ ಪರಿಣಾಮ ಉಂಟಾಗತ್ತಾ? ಗೆಳೆಯರೆ, ಭಾರತ ತನ್ನ ಒಟ್ಟು ಅಕ್ಕಿಯ ರಫ್ತಲ್ಲಿ ಅಮೆರಿಕಾಗೆ ಕಳುಹಿಸಿ ಕೊಡ್ತಾ ಇರೋದು ಕೇವಲ 3% ಅಷ್ಟೇ. ಹೀಗಾಗಿ ಇದು ಭಾರತದ ಕೃಷಿ ರಫ್ತಿನ ಮೇಲೆ ಅಂಥ ದೊಡ್ಡ ಪರಿಣಾಮವನ್ನೇನು ಉಂಟು ಮಾಡೋದಿಲ್ಲ. ಇನ್ನು ಇಲ್ಲಿ ಭಾರತ ಅಮೆರಿಕದ ಮಾರುಕಟ್ಟೆಯನ್ನು ಕೆಡಿಸೋದಕ್ಕೇನು ಕಡಿಮೆ ಬೆಲೆಗೆ ಅಕ್ಕಿಯನ್ನು ಮಾರಾಟ ಮಾಡ್ತಾ ಇಲ್ಲ. ಭಾರತದಲ್ಲಿ ಅಕ್ಕಿಯನ್ನು ಹೆಚ್ಚು ಉತ್ಪಾದನೆ ಮಾಡ್ತಾರೆ. ಇಡೀ ಜಗತ್ತಲ್ಲಿ ಅತಿ ಹೆಚ್ಚು ಅಕ್ಕಿ ಉತ್ಪಾದಕರು ಮತ್ತು ರಫ್ತುದಾರ ದೇಶಗಳ ಪಟ್ಟಿಯನ್ನು ನಾವು ನೋಡಿದರೆ ಅದರಲ್ಲಿ ಭಾರತ ಮೊದಲ ಸ್ಥಾನದಲ್ಲಿ ನಿಲ್ಲುತ್ತೆ. ನಾವು ಇಡೀ ಜಗತ್ತಲ್ಲೇ ಅಕ್ಕಿ ಉತ್ಪಾದನೆಯಲ್ಲಿ 28% ಶೇರನ್ನು ಹೊಂದಿದ್ದೀವಿ. ಹಾಗೆ ಜಗತ್ತಿನ ಅಕ್ಕಿ ರಫ್ತಲ್ಲಿ ನಾವು 40% ಪ್ರಾಬಲ್ಯವನ್ನು ಹೊಂದಿದ್ದೀವಿ. ಭಾರತದಲ್ಲಿ ಹೆಚ್ಚು ಭತ್ತ ಬೆಳೀತಾರೆ. ನಮ್ಮಲ್ಲಿ ಚೈನಾಗೆ, ಅಮೆರಿಕಾಗೆ, ಬ್ರೆಜಿಲ್ಗೆ ಹೋಲಿಕೆ ಮಾಡಿದರೆ ಕೃಷಿ ಕೂಲಿ, ನೆಲದ ಬಾಡಿಗೆ ಇವೆಲ್ಲ ಕಡಿಮೆನೆ. ಉಚಿತ ವಿದ್ಯುತ್ ನಮಗೆ ಸಿಗುತ್ತೆ. ರಸಗೊಬ್ಬರಗಳ ಮೇಲೆ ಸಬ್ಸಿಡಿ ಇರುತ್ತೆ. ಹೀಗಾಗಿ ಉತ್ಪಾದನಾ ವೆಚ್ಚ ಅಮೆರಿಕಾಗೆ ಹೋಲಿಸಿದರೆ ಭಾರತದಲ್ಲಿ ಕಡಿಮೆ ಆಗುತ್ತೆ. ಸೊ ಭಾರತದ ಅಕ್ಕಿ ಅಮೆರಿಕಾದಲ್ಲಿ ಬೆಳೆಯುವ ಅಕ್ಕಿಗಿಂತ ಕಡಿಮೆ ಬೆಲೆಗೆ ಸಿಗುತ್ತೆ. ಇನ್ನು ಡಾಲರ್ ಹಾಗೂ ರೂಪಾಯಿಯ ನಡುವೆ ವ್ಯತ್ಯಾಸ ಕೂಡ ತುಂಬಾನೇ ಇರೋದ್ರಿಂದ ನಮ್ಮ ವಸ್ತುಗಳು ಅಮೆರಿಕಾದ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆ ಅನ್ನಿಸ್ಕೊಳ್ಳುತ್ತವೆ ಮತ್ತು ಕಾಂಪೀಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಮೆರಿಕಾದ ಟ್ಯಾರಿಫ್ ನಡುವೆನೂ ಭಾರತದ ಒಂದಷ್ಟು ಪದಾರ್ಥಗಳು ಅಲ್ಲಿನ ಮಾರುಕಟ್ಟೆಯಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಆಗ್ತಾ ಇರೋದು ಡಾಲರ್ ಮತ್ತು ರೂಪಾಯಿ ನಡುವಿನ ವ್ಯತ್ಯಾಸದ ಕಾರಣದಿಂದ.
ಗೆಳೆಯರೆ, ಇಲ್ಲಿ ನಿಮಗೊಂದು ವಿಷಯ ಹೇಳಬೇಕು. ಯಾವುದೇ ದೇಶದ ಕರೆನ್ಸಿ ಡಾಲರ್ ಎದುರು ಮೌಲ್ಯವನ್ನ ಕಳ್ಕೊಳ್ತಾ ಇದೆ ಅಂದ್ರೆ ಅದರ ಅರ್ಥ ಆ ದೇಶದ ಆರ್ಥಿಕತೆ ಬಲಹೀನಗೊಳ್ತಾ ಇದೆ ಅಂತ ಅಲ್ಲ. ಆ ದೇಶದ ರಫ್ತುಗಳನ್ನ ಉತ್ತೇಜನ ಮಾಡೋದಕ್ಕೊಂದು ಪ್ರಯತ್ನ ನಡೀತಿದೆ ಅನ್ನೋದು ಕೂಡ ಆಗಿರಬಹುದು. ಸಾಕಷ್ಟು ಬಾರಿ ನಮ್ಮ ರಿಸರ್ವ್ ಬ್ಯಾಂಕ್ ರೂಪಾಯಿಯ ಮೌಲ್ಯವನ್ನ ಬೇಕಂತಲೇ ಕಡಿಮೆ ಮಾಡೋ ಕೆಲಸವನ್ನ ಮಾಡುತ್ತೆ. ಅದರ ಹಿಂದೆ ಆಮದು ರಫ್ತಿನ ಲೆಕ್ಕಾಚಾರಗಳಿರುತ್ತವೆ. ಅದು ತುಂಬಾನೇ ದೊಡ್ಡ ವಿಷಯ, ಅದನ್ನ ಇಲ್ಲಿ ಸೇರಿಸೋದು ಬೇಡ. ಅದರ ಬಗ್ಗೆ ಪ್ರತ್ಯೇಕವಾಗಿ ಚರ್ಚೆ ಮಾಡೋಣ. ಇದು ಗೆಳೆಯರೆ, ಭಾರತದ ಅಕ್ಕಿಯ ಮೇಲೆ ಅಮೆರಿಕಾದ ಅಧ್ಯಕ್ಷರ ಕಣ್ಣು ಬೀಳ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಇಲ್ಲಿ ಭಾರತದ ಅಕ್ಕಿ ಮಾತ್ರ ಅಲ್ಲ, ಅಕ್ಕಿ ರಫ್ತು ಮಾಡೋ ಎಲ್ಲ ದೇಶಗಳು ಕೂಡ ಟ್ರಂಪ್ ಅವರ ಕೆಂಗಣ್ಣಿಗೆ ಗುರಿಯಾಗ್ತಾ ಇವೆ ಮತ್ತು ಟ್ಯಾರಿಫ್ಗೆ ಕೂಡ ಅವು ತುತ್ತಾಗುವ ಸಾಧ್ಯತೆ ಇರುತ್ತೆ. ಅಷ್ಟರಲ್ಲಿ ಭಾರತದ ಜೊತೆ ಅಮೆರಿಕಾದ ವ್ಯಾಪಾರ ಮಾತುಕತೆಗಳೊಂದು ದಾರಿಗೆ ಬರುತ್ತವಾ ಅನ್ನೋದನ್ನ ನಾವು ಕಾದು ನೋಡಬೇಕು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.